ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯೋಸಹಜ ಕಾಯಿಲೆಯಿಂದ ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದೀಗ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಅದರಲ್ಲೂ ಕೂಡ ಅಪೋಲೋ ಹಾಸ್ಪಿಟಲ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಚಿಕಿತ್ಸೆ ನೀಡಲಾಗ್ತಿದೆ. ಅದುವೇ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಈ ಚಿಕಿತ್ಸೆ ಪಡೆಯುವ ಮೂಲಕ ಜಾಯಿಂಟ್ ಪೇನ್ ಸಮಸ್ಯೆಯಿಂದ ದೂರ ಆಗಬಹುದು. ಈಗಾಗಲೇ ಅನೇಕರು ಈ ಚಿಕಿತ್ಸೆ ಪಡೆದಿದ್ದು ಈ ಟ್ರೀಟ್ಮೆಂಟ್ ಸಕ್ಸಸ್ ಕಂಡಿದೆ. ಹಾಗಿದ್ರೆ ಈ ಸರ್ಜರಿಯ ಉಪಯೋಗ ಏನು, ವಿಧಾನ ಹೇಗೆ, ಯಾರು ಈ ಚಿಕಿತ್ಸೆಯ ಮೊರೆ ಹೋಗಬಹುದು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟದ ವೈದ್ಯರಾಗಿರುವಂತಹ ರಾಜಶೇಖರ್ ಕೆಟಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಆರ್ಥೋಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಜಾಯಿಂಟ್ ಪೇನ್ ಆಗಿರ್ಬೋದು, ಏನೇ ಸಮಸ್ಯೆ ಇರ್ಬೋದು, 60 ವರ್ಷ ದಾಟದ ನಂತರದಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಇವಾಗ ಯುವಕರಲ್ಲೂ ಕೂಡ ಕಂಡು ಬರ್ತಾ ಇದೆ. ಏನು ಹೇಳ್ತೀರಾ? ಸರಿ, ಈಗ ನೀ ಆರ್ಥ್ರೈಟಿಸ್ ಆರ್ ಹಿಪ್ ಆರ್ಥ್ರೈಟಿಸ್ ಅನ್ನೋದು ಏಜ್ ರಿಲೇಟೆಡ್ ಕಾರಣದಿಂದ ಭಾಳ ಕಾಮನ್ ಬರ್ತಾ ಇರೋದು. ಸೊ ಯುವಕರಲ್ಲಿ ಕಂಡು ಬರೋದು ಏನಪ್ಪ ಅಂತಂತಂದರೆ ಈಗಿದು ಅವೇರ್ನೆಸ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಸೊ ಯುವಕರು ಅಂತಂದರೆ ಯಾವ ಏಜ್ ಗ್ರೂಪ್ ಅನ್ನೋದು ಇಂಪಾರ್ಟೆಂಟು. ಈಗ ಅದರಲ್ಲಿ ನೀ ಆರ್ಥ್ರೈಟಿಸ್ ಈಸ್ ಭಾಳ ದೊಡ್ಡ ಪದ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾವು ಮತ್ತೆ ಅದನ್ನು ಸಣ್ಣದಾಗಿ ಡಿವೈಡ್ ಮಾಡ್ತಾ ಹೋದರೆ, ಅಂದರೆ ವಿಂಗಡಣೆ ಮಾಡ್ತಾ ಹೋದರೆ, ಅದರಲ್ಲಿ ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ವಯಸ್ಸಾಗಿ ಬಂದಿರೋದು ಬೇರೆ, ಮತ್ತು ಕೆಲವು ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ವಿಂಗಡಣೆ ಮಾಡಿದ್ರಾಗ ಸೀರೋ ನೆಗೆಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ 4 ವಿಧ ಬರುತ್ತೆ. ಅದರಲ್ಲಿ ಗೌಟ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಹೆರಿಟಸ್ ಡಿಸೀಸ್ ಅಂತ ಹೇಳ್ತೀವಿ, ಆ್ಯಂಕ್ಲೋಯಿನ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಡಿಸೀಸ್, ಇವು ಆಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ಬೋದು. ಸೊ ಈ ಗೌಟ್ ಅನ್ನೋದು ನಾವು ಭಾಳ ಜನಕ್ಕೆ ಅದ್ರ ಬಗ್ಗೆ ಭಾಳ ಗೊತ್ತೇ ಇರೋದಿಲ್ಲ. ಸೊ ಅದು ಯೂರಿಕ್ ಆ್ಯಸಿಡ್ ಅನ್ನೋದು ಪ್ರೊಡಕ್ಷನ್ ಜಾಸ್ತಿ ಆಗಿ ಸ್ಲೋಲಿ ಅದು ಕಾರ್ಟ್ಲೇಜು, ಲಿಗಮೆಂಟ್ಸನ್ನು ತಿನ್ನುತ್ತೆ. ಸೊ ಅದರಿಂದ ಬರ್ತಾ ಇರೋದು. ಜೊತೆಗೆ ನಮಗೆ ಈಗ ಯಂಗ್ ಏಜ್ಗಳಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದರೆ, ಮೋಸ್ಟ್ಲಿ ನಮಗೆ ಎಲ್ಲ ಕಾಯಿಲೆಗಳು ನೋಡಿದ್ರೆ ಈಗ ಅವೇರ್ನೆಸ್ ಕ್ರಿಯೇಟ್ ಆದಂಗೆ ಜಾಸ್ತಿ ಅನ್ನಿಸ್ತಾ ಇದೆಯೋ, ಆರು ನಮ್ಮ ಜೀವನದ ಶೈಲಿ ಅಂತ ಹೇಳ್ತೀವಿ, ಅದರಲ್ಲಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ. ಅದರಲ್ಲಿ ನಾವು ಮೊದಲೆಲ್ಲ ವಿ ಯೂಸ್ ಟು ಗೆಟ್ ಎ ವೆರಿ ಗುಡ್ ಕ್ವಾಲಿಟಿ ಫುಡ್ ಅಂತಲೇ ಹೇಳ್ಬೋದು. ಈಗ ಫುಡಲ್ಲೂ ನಾವು ವಿ ಆರ್ ನಾಟ್ ಗೆಟಿಂಗ್ ದ್ಯಾಟ್ ಕ್ವಾಲಿಟಿ ಟೈಪ್ ಆಫ್ ಫುಡ್ ಅಂತ ಹೇಳ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಈಗ ಮೋಸ್ಟ್ ಆಫ್ ದ ಟೈಮ್ ನಾವೇನು ಬೆಳಗಿಂದ ಸಾಯಂಕಾಲದ ಸೆಡೆಂಟ್ರಿ ಅಂತಂದರೆ ಕೂತ್ಕೊಂಡು ಕೆಲಸ ಮಾಡೋದು, ಅದೆಲ್ಲ ಭಾಳ ಆಗ್ತಾಯಿದೆ. ಅವಾಗೇನಾಗುತ್ತೆ, ಮೂಳೆ ಮೇಲೆ ಇದು ವೂಲ್ಫ್ಲಾ ಅಂತ ಹೇಳ್ತೀವಿ. ಮೂಳೆ ಮೇಲೆ ಹೆಂಗೆ ಅಂದರೆ, ಮೂಳೆ ಗಟ್ಟಿ ಇರಬೇಕು ಅಂತಂದರೆ ಅದ್ರ ಮೇಲೆ ಫಿಸಿಕಲ್ ಲೋಡ್ ಅನ್ನೋದು ಹೇಳ್ತೀವಿ, ಅಂದರೆ ಭಾರನೂ ಬರಬೇಕು. ಈಗ ನೀ ಜಾಯಿಂಟ್ ಆಗಲಿ, ಹಿಪ್ ಜಾಯಿಂಟಲ್ಲಿ ಅದರಲ್ಲಿ ನಾವು ಎಷ್ಟು ನಿಲ್ತೀವಿ, ಎಷ್ಟು ಕೆಲಸ ಮಾಡ್ತೀವೋ ಅದ್ರ ಮೇಲೆ ಮೂಳೆನೂ ಗಟ್ಟಿ ಇರ್ತೈತಿ. ಸೊ ಕಾರ್ಟ್ಲೇಜ್ ಈಸ್ ಎ ಮೇಲಿನ ಪದರ, ಅದ್ರ ಕೆಳಗೆ ಅದು ಮೇನ್ ಫೌಂಡೇಶನ್ ಮೂಳೆ ವೀಕ್ ಇದ್ದರೆ ಆ ಕಾರ್ಟ್ಲೇಜು ಕುಗ್ಗೋದಂಗೆ. ಸೊ ಅದೇ ಥರನೇ ನಮಗೆ ಆಫ್ಟರ್ 45 ಇಯರ್ಸ್ ನಾವು ಈ ಭಾಳ 30 ಇಯರ್ಸ್ ತನಕ ಫಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಇಂಪಾರ್ಟೆಂಟು. ಆಫ್ಟರ್ 30 ಇಯರ್ಸ್ ಆದಮೇಲೆ ಮೊದಲು ನಾವು 30 ಇಯರ್ಸ್ ಸರಿ ಇಟ್ಟಿಲ್ಲ ಅಂತಂದರೆ ಅದು ಬೇಗ ಸ್ವಲ್ಪ ವೀಕ್ ಆಗ್ತಾ ಹೋದಂಗೆ. ಸೊ ಈ ಫಿಸಿಕಲ್ ಆ್ಯಕ್ಟಿವಿಟಿ, ಕೆಲಸ ಮತ್ತು ಎಕ್ಸಸೈಸು, ಯೋಗ ಯಾವುದು ಮಾಡಿಲ್ಲ ಅಂತಂದರೆ ಮೂಳೆ ಕ್ರಮೇಣ ಸಾಫ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆಸ್ಟಿಯೋಮಲೇಷಿಯಾ ಅಂತ ಹೇಳ್ತೀವಿ. ಸೊ ಆಸ್ಟಿಯೋಮಲೇಷಿಯಾ ಆದಂಗೆ ಸ್ವಲ್ಪ ಬೆಂಡ್ ಆಯಿತು ಅಂದರೆ ಆ ಮೂಳೆ ಬೆಂಡಿರೋ ಮೂಳೆ ಇನ್ನೂ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಮ ಇಂಡಿಯನ್ ಏಷ್ಯನ್ ಪೇಷಂಟ್ಸಲ್ಲಿ ಬೋರ್ಡ್ ಲೆಗ್ ಅಂತ ಹೇಳ್ತೀವಿ, ಬೋರ್ಡ್ ಫೀಮರ್, ಬೋರ್ಡ್ ಟಿಬಿಯಾ ಭಾಳ ಕಾಮನ್. ಸೊ ಅದು ಯಾಕೆ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸಿಂದ. ಅದರಿಂದ ನಮಗೆ ಓವರಾಲ್ ನೀ ಆರ್ಥ್ರೈಟಿಸು ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಮೊದಲು ಅವೇರ್ನೆಸ್ ಇರಲಿಲ್ಲ, ನಮಗೆ ಇತ್ತೋ ಇಲ್ಲೋ ಭಾಳ ಜನ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ರು. ಓಕೆ ಡಾಕ್ಟರ್, ನಾವು ಚಿಕಿತ್ಸೆ ಬಗ್ಗೆ ಮಾತನಾಡೋಣ. ಸಾಕಷ್ಟು ಜನರಿಗೆ ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ಏನು ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರುವಂಥದ್ದು ಟ್ರೆಡಿಷನಲ್ ಪದ್ಧತಿ ಆಗಿರಬಹುದು. ಆದರೆ ಏನು ಈ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದರೆ, ರೋಬೋಟೇ ಇದನ್ನು ಮಾಡೋದಾ, ಹೇಗೆ? ಇಲ್ಲ, ರೋಬೋಟು ಈಸ್ ನಮಗೆ ಒಂದು ಹೊಸ ವಿಧಾನವಾದ ಒಂದು ಟೂಲ್ ಅಂತ ಹೇಳ್ಬೋದು. ಅದರಲ್ಲಿ ನಮಗೆ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ನೀ ರಿಪ್ಲೇಸ್ಮೆಂಟು 1960ಸಲ್ಲಿ ಕೈಯಿಂದ ಕಟ್ ಮಾಡ್ತಾಯಿದ್ವಿ ಫ್ರೀ ಹ್ಯಾಂಡ್. ಆಮೇಲೆ ಇನ್ಸ್ಟ್ರುಮೆಂಟೇಷನ್ ಜಿಗ್ಸ್ ಬಂತು. ಆಮೇಲೆ ಇನ್ಸ್ಟ್ರುಮೆಂಟೇಷನ್ನು ಇಂಪ್ರೂವೈಸ್ ಆದಂಗೆ ನೆಕ್ಸ್ಟು
ಕಂಪ್ಯೂಟರ್ ಸರ್ಜರಿ ಬಂತು. ಕಂಪ್ಯೂಟರ್ ಸರ್ಜರಿ ಆದಮೇಲೆ ಪೇಷಂಟ್ ಸ್ಪೆಸಿಫಿಕ್ ಜಿಗ್ಸ್ ಅಂತ ಬಂತು. ಸೊ ಇದರೆಲ್ಲ ನಾವು ಸ್ವಲ್ಪ ಕಲ್ತ್ಕೊಂತ ಹೋದಂಗೆ ಈ ರೋಬೋಟಿಕಲ್ಲಿ ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಿದ್ದೀವಿ. ಅಂದರೆ ಇದರಲ್ಲಿ ನಮಗೆ ಒಂದು ಈ CT ಬೇಸ್ಡ್ ಅಂದರೆ CT ಸ್ಕ್ಯಾನ್ ಮಾಡಿ ಮಿಲಿಮೀಟರ್ ಆಲ್ಸೋ ಅದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೋಬೋದು. ರೋಬೋಟಲ್ಲಿ ಏನಾದರೆ ಫಸ್ಟ್ ಪೇಷಂಟ್ ಬಂದರೆ ಅದನ್ನು CT ಮಾಡ್ತೀವಿ. CT ಸ್ಕ್ಯಾನ್ ಮಾಡಿ ಅವ್ರದ್ದು ಅಲೈನ್ಮೆಂಟ್ ಎಷ್ಟಿದೆ ಚೆಕ್ ಮಾಡ್ತೀವಿ. ಅದರಲ್ಲಿ ಅಗೇನ್ ಡಿಫ್ರೆಂಟು ಈಗ ನಾವು ಕ್ಲಾಸಿಫಿಕೇಷನ್ಸ್ ಎಲ್ಲ ಬಂದಿದೆ. ಸೊ ಆ ಕ್ಲಾಸಿಫಿಕೇಷನ್ ಪ್ರಕಾರ ನಾವು ಮೆಜರ್ಮೆಂಟ್ ಮಾಡಿ ತೊಗೊಂಡಾಗ ನಿಮಗೆ ಅಕಸ್ಮಾತ್ ಸಿಂಪಲ್ ಎಕ್ಸಾಂಪಲ್ ಅವರಿಗೆ ಅವ್ರ ಟಿಬಿಯಾ ಎಷ್ಟು ಆ್ಯಂಗಲ್ ಇದೆ, ಡಿಸ್ಟಲ್ ಫಿಮರ್ ಎಷ್ಟು ಆ್ಯಂಗಲ್ ಇದೆ, ಇವ್ರದ್ದು ಮೊದಲಿಂದು 30 ಇಯರ್ಸ್ ಬ್ಯಾಕ್ ಆರ್ಥ್ರೈಟಿಸ್ ಲೆವೆಲ್ ಯಾವ ಥರ ಇತ್ತು ಅಂತ ಒಂದು ಐಡಿಯಾ ಇರುತ್ತೆ. ಸೊ ಆ ಒಂದು ಬೇಸಿಕ್ ಅನಾಟಮಿ ಆ ಒಂದು ಬೋ ಶೇಪಿಗೆ ಈಗ ಮ್ಯಾಚ್ ಮಾಡೋದೇ ಈಗ ರೋಬೋಟಿಕ್ ಸರ್ಜರಿಲಿ ಒಂದು. ಸೊ ಅರ್ಲಿಯರ್ ನಾವು ಒಂದೇ ಒಂದು ಜಿಗ್ಗಿತ್ತು, ಅದನ್ನೇ ಆ ಆ್ಯಂಗಲಲ್ಲಿ ಕಟ್ ಮಾಡಿ ಹಾಗೆ ಕಟ್ ಮಾಡ್ತಿದ್ವಿ. ಸೊ ಅದ್ರಲ್ಲಿ ಏನಾಗ್ತಿತ್ತು, ಲಾಟ್ ಆಫ್ ಪೀಪಲ್ ಆರ್ ಹ್ಯಾಪಿ. ಭಾಳ ಜನ ಒಂದು 10-15% ಇನ್ಸ್ಟೆಬಿಲಿಟಿ ಅನ್ನೋದು ಇದು ಇಶ್ಯೂ ಇತ್ತು. ಇನ್ಸ್ಟೆಬಿಲಿಟಿ ಅಂತಂದರೆ ನಾವು ಲಿಗಮೆಂಟ್ ಬೋನ್ನ ಮ್ಯಾಚ್ ಮಾಡೋಕ್ಕೆ ಹೋದಾಗ ಬೋನ್ ಕಟ್ಸ್ನ ಲಿಗಮೆಂಟ್ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇತ್ತು. ಸೊ ಆದ್ದರಿಂದ ನಮಗೆ ಸ್ವಲ್ಪ ಪೇಷಂಟ್ಸ್ ಅನ್ಹ್ಯಾಪಿ ಆಗೋ ಚಾನ್ಸಸ್ ಇತ್ತು. ಆದ್ದರಿಂದ ಈ ರೋಬೋಟಿಕ್ ಟೆಕ್ನಾಲಜಿಯಲ್ಲಿ ಏನಾಗಿದೆ ಅಂದರೆ ಆ ಒಂದು ಶೇಪಿಗೆ ಮ್ಯಾಚ್ ಮಾಡಿ ಆ ಲಿಗಮೆಂಟ್ಸನ್ನು ಅಡ್ಜಸ್ಟ್ ಮಾಡೋದೇ ಅದು ಒಂದು ಟೆಕ್ನಿಕ್. ಸೊ ಅದರಲ್ಲಿ ಏನಾಗುತ್ತೆ, ಪ್ರೀ ಆಪ್ರೇಟಿವ್ CT ಸ್ಕ್ಯಾನ್ ಮಾಡ್ತೀವಿ, ಮಾಡಿ ಇವ್ರದ್ದು ಮೂಳೆಗೆ ಇಷ್ಟು ಕಟ್ ಮಾಡಬೇಕು ಅಂತ ಇಷ್ಟು ಪ್ಲ್ಯಾನಿಂಗ್ ಅದು AI ಟೆಕ್ನಾಲಜಿ ಹೇಳುತ್ತೆ. ಅದಾದಮೇಲೆ ನಾವು ಸರ್ಜನ್ನು ಅದನ್ನು ಇದು ವಾಟ್ ಎವರ್ ದ ಪ್ಲ್ಯಾನ್ ಮಾಡಿದ್ದು ಕರೆಕ್ಟ್ ಇದೆ ಅಂತ ನಾವು ಮತ್ತೆ ವೆರಿಫಿಕೇಷನ್ ಮಾಡ್ತೀವಿ. ವಿತ್ ದ್ಯಾಟ್ ಪ್ಲ್ಯಾನ್ ವಿ ಗೋ ಟು ದ ಆಪ್ರೇಷನ್ ಥಿಯೇಟರ್, ವಿಲ್ ಫೀಡ್ ದೋಸ್ ವ್ಯಾಲ್ಯೂಸ್ ಟು ದ ರೋಬೋಟಿಕ್ ಇದಕ್ಕೆ ಕಂಪ್ಯೂಟರ್ಗೆ. ಸೊ ಅಲ್ಲಿ ಇಂಟ್ರಾ ಆಪ್ರೇಷನ್ಲಿ ಮತ್ತೆ ಅಗೇನ್ ವಿ ಪುಟ್ 2 ಪಿನ್ಸ್ ಆ್ಯಂಡ್ ದ ಟಿಬಿಯಾ ಆ್ಯಂಡ್ ದ ಲೆಗ್ಗಲ್ಲಿ ಆ ಇನ್ಫಾರ್ಮೇಷನ್ನು ಪೇಷಂಟಿಗೆ ಅದಂದರೆ ಪೇಷಂಟ್ ಇನ್ಫಾರ್ಮೇಷನ್ ಅಗೇನ್ ವಿ ಹ್ಯಾವ್ ದಿಸ್ ಕಾಲ್ಡ್ ಪ್ರೋಬ್ಸ್ ಅಂತ ಇರ್ತವೆ, ಎನಿ ಜಾಯಿಂಟ್ ಹಿಪ್ ಆರ್ ನೀ. ಸೊ ಅಗೇನ್ ವಿ ರಿಜಿಸ್ಟರ್ ಅಂತ ಮಾಡ್ತೀವಿ. ಸೊ ಆ ರಿಜಿಸ್ಟರ್ ಆಗಿದ್ಮೇಲೆ ಅಲ್ಲಿ ಲಿಗಮೆಂಟ್ ಲ್ಯಾಕ್ಸಿಟಿನ ಫೀಡ್ ಮಾಡ್ತೀವಿ. ಆವಾಗ ನಮಗೆ ಬಿಫೋರ್ ಕಮಿಂಗ್ ಟು ಆಪ್ರೇಷನ್ ಥಿಯೇಟರ್ ಪ್ಲ್ಯಾನ್ ಮಾಡಿರ್ತೀವಲ್ಲ, ಈಗ ಸೈಜ್ A ಫೀಮರ್ ಆರ್ ಸೈಜ್ C ಫೀಮರ್, ಸೈಜ್ 1 ಟಿಬಿಯಾ ಆ ಥರ ಪ್ಲ್ಯಾನ್ ಮಾಡಿದ್ದು, ಮತ್ತು ನಾವು ಇಂಟ್ರಾ ಆಪ್ರೇಷನ್ ಆ ಲಿಗಮೆಂಟ್ ಲ್ಯಾಕ್ಸಿಟಿ ಚೆಕ್ ಮಾಡಿ ಅದ್ರ ಮೇಲೆ ಮತ್ತೆ ನಾವು ವಿ ಕ್ಯಾನ್ ಅಡ್ಜಸ್ಟ್ ದ ಕಟ್ಸ್. ಅಂದರೆ ಈ ಮೂಳೆ 7 mm ಕಟ್ ಮಾಡಬೇಕಾಗಿತ್ತು, ಐ ಚೇಂಜ್ ಇಟ್ ಟು 6 mm. ಸ್ಲೋಪ್ ಆಫ್ ಟಿಬಿಯಾ ಅಂತ ಹೇಳ್ತೀವಿ, ಅದರಲ್ಲಿ 5 mm ಮಾಡಬೇಕಾಗಿತ್ತು, ಐ ಮೈಟ್ ಇನ್ಕ್ರೀಸ್ ಟು 6 or 4. ಸೊ ಆ ಫೈನ್ ಟ್ಯೂನ್ಡ್ ವರ್ಕ್ ಅಂತಿಲ್ಲ, ಅದೇ ಪ್ರಿಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ. ಸೊ ಅವಾಗ ಅದಾದಮೇಲೆ ನಮಗೆ ಸ್ಯಾಟಿಸ್ಫೈ ಆದಮೇಲೆ ವಿ ಟೆಲ್ ದ ರೋಬೋ ಟು ಕಟ್ ದ ರೋಬೋ ವಿತ್ ಹ್ಯಾಂಡ್ ಮಿಷಿನ್ ಇದರಿಂದ ಕಟ್ ಮಾಡಿದ್ವ ಆಟೋಮೆಟಿಕ್ ರೋಬೋನೇ ಬರುತ್ತೆ. ಸೊ ಈ ಕಟ್ ಮಾಡಿದ ಮೇಲೆ ದೆನ್ ವಿ ಪುಟ್ ದ ಟ್ರಯಲ್ ಇಂಪ್ಲಾಂಟ್ ಅಂತ ಹಾಕ್ತೀವಿ. ಆ ಟ್ರಯಲ್ ಇಂಪ್ಲಾಂಟ್ ಹಾಕಿದ ಮೇಲೆ ದೆನ್ ಅಗೇನ್ ವಿ ಚೆಕ್. ಸೊ ಅಡ್ವಾಂಟೇಜ್ ಆಫ್ ರೋಬೋಟಿಕಲ್ಲಿ ಅಲ್ಲಿ ಶೋಸ್ ಅ ನಂಬರ್ ಆಲ್ಸೋ. ಆ ನಂಬರ್ 00, 0.5 ಡಿಗ್ರಿ 0.5 ಡಿಗ್ರಿ ಆನ್ ರೈಟ್ ಸೈಡ್ 1 mm ಆರ್ ಸೊ, ಅಷ್ಟು ನಾವು ಆ್ಯಕ್ಯುರಸಿಗೆ ಲ್ಯಾಕ್ಸಿಟಿ ಲಿಗಮೆಂಟನ್ನು ಬೋನ್ ಕಟ್ಸ್ನ ಮ್ಯಾಚ್ ಮಾಡಿದ ಮೇಲೆ ಸೊ ಆಟೋಮೆಟಿಕ್ಲಿ ದಟ್ ಪೇಷಂಟ್ ಹ್ಯಾಸ್ ಟು ರಿಕವರ್. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಇದು ವೂಂಡ್ ಹೀಲಿಂಗ್ ಚೆನ್ನಾಗಾಯಿತು ಅಂದರೆ, ಪೇಷಂಟ್ ಮೆಂಟಲಿ ಪ್ರಿಪೇರ್ ಆಗಿದ್ದರೆ, ಅವ್ರಿಗೆ ಆ್ಯಂಗ್ಸೈಟಿ ಅನ್ನೋದು ಇರಲಿಲ್ಲ ಅಂದರೆ ದೇ ಡೂ ರಿಯಲಿ ವೆಲ್, ಅವರು ಚೆನ್ನಾಗಿ ಆಗೇ ಆಗ್ತಾರೆ, ಅದರಲ್ಲಿ ಏನೂ ಡೌಟೇ ಇಲ್ಲ. ಸೊ ಅದು ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ. ಇದೇ ಥರನೇ ಈ ರಿಪ್ಲೇಸ್ಮೆಂಟಲ್ಲೂ ಅಷ್ಟೇ, ನಾವು ಕಪ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅದು ಭಾಳ ಇಂಪಾರ್ಟೆಂಟು. ಸೊ ಅದರಲ್ಲಿ ನಮಗೆ ಆ್ಯಂಟಿ ವರ್ಷನ್ ಇನ್ಕ್ಲಿನೇಷನ್ ಅಂತ ಆ್ಯಂಗಲ್ ಬರ್ತವೆ, ಅದು ಮೋಸ್ಟ್ ಪ್ರಾಪರಾಗಿ ಹೇಗೆ ಫಿಟ್ ಮಾಡ್ಬೋದು ಅಂತ. ಆ ಒಂದು ಪ್ರಾಪರ್ ಆ್ಯಂಟಿ ವರ್ಷನ್ ಅನ್ನೋದು 10 ಡಿಗ್ರಿ 15 ಡಿಗ್ರಿ ಪೇಷಂಟ್ ಸ್ಪೈನ್ ಮತ್ತು ರಿಲೇಷನ್ಗೆ ಅಡ್ಜಸ್ಟ್ ಮಾಡಿ ಆ ಒಂದು ಇನ್ಕ್ಲಿನೇಷನ್ ಅಂತೀವಿ, 45 ಡಿಗ್ರಿನೋ 40 ಡಿಗ್ರಿನೋ 35 ಡಿಗ್ರಿನೋ ಪೇಷಂಟ್ ಬೇಸ್ಡ್ ಅಂತ ಹಿಪ್ ಅಂದರೆ ಇಸ್ ನಾಟ್ ಓನ್ಲಿ ದಿ ಹಿಪ್, ಇಟ್ ಈಸ್ ಎ ಫ್ರಮ್ ದ ಸ್ಪೈನ್ ಟು ದ ಹಿಪ್. ಸೊ ಈಸ್ ಅ ಪಾರ್ಟ್ ಆಫ್ ಓಲ್ ಇದು ಮೆಕ್ಯಾನಿಕ್ಸ್. ಸೊ ಅವ್ರ ಸ್ಪೈನು ಹಿಪ್ಗೆ ರಿಲೇಷನ್ ಕೂತ್ಕೊಂಡಾಗ, ನಿಂತಾಗ ಮತ್ತು ಮಲ್ಕೊಂಡಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡುತ್ತೆ. ಸೊ ಅವ್ರು ನಾವು ಕರೆಕ್ಟಾಗಿ ವ್ಯಾಲ್ಯೂಸ್ ಫೀಡ್ ಮಾಡಿದರೆ ನಮಗೆ ಕರೆಕ್ಟಾಗಿ ರಿಸಲ್ಟ್ಸು ಬರುತ್ತೆ. ಇಫ್ ಯು ಡೋಂಟ್ ಫೀಡ್ ದ ಪ್ರಾಪರ್ ವ್ಯಾಲ್ಯೂಸ್ ಯು ವಿಲ್ ಕಮ್ ರಾಂಗ್. ಸೊ ಹಿಯರ್ ದ ಸರ್ಜನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸರ್ಜನ್ ಎಕ್ಸ್ಪೀರಿಯನ್ಸ್, ಸರ್ಜನ್ ಅಂಡರ್ಸ್ಟ್ಯಾಂಡಿಂಗ್ ದ ಅನಾಟಮಿ, ಅಂಡರ್ಸ್ಟ್ಯಾಂಡಿಂಗ್ ದ ಪೆಥಾಲಜಿ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಡಿಸೀಸ್ನ ಅದು ಹಿಪ್ ಆರ್ ನೀ ಆರ್ಥ್ರೈಟಿಸ್ನ ಕರೆಕ್ಟಾಗಿ ಮಾಡಿದ್ರೆ ಈಸ್ ಅ ವಂಡರ್ಫುಲ್ ಸರ್ಜರಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ತಾವು CT ಸ್ಕ್ಯಾನ್ ಬಗ್ಗೆ ಹೇಳ್ತಾ ಇದ್ರಿ, ಇದು ಎವ್ರಿ ಪೇಷಂಟ್ಗೆ ನೆಸೆಸರಿನಾ ಹೇಗೆ? ಈ CT ಸ್ಕ್ಯಾನ್ ಇದು ರೋಬೋ, ನಿಮ್ಮದು CT ಬೇಸ್ಡ್ ರೋಬೋ ಇದ್ದರೆ CT ಸ್ಕ್ಯಾನ್ ಇಸ್ ಎ ಮಸ್ಟ್, ಅದಿಲ್ಲದೆ ಮುಂದಕ್ಕಾಗಲ್ಲ. ಸೊ CT ಸ್ಕ್ಯಾನ್ ಮಾಡಿ ಅದನ್ನು ವ್ಯಾಲ್ಯೂಸನ್ನು ಫೀಡ್ ಮಾಡಿದರೆ ಸೊ ದೆನ್ ಇಟ್ ಗಿವ್ಸ್ ಯು ದ ಪ್ಲ್ಯಾನಿಂಗ್. ದೆನ್ ಅಗೇನ್ ವಿ ರೀಚೆಕ್ ದ ಪ್ಲ್ಯಾನಿಂಗ್
ಆ ಥರ ಇಟ್ ಇಸ್ ಹೆಂಗೆ. ಓಕೆ ಡಾಕ್ಟರ್, ಇವಾಗ ಈ ರೊಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನುವಂಥದ್ದು ಯಾವ ಪೇಷಂಟ್ಗಳಿಗೆ ತಾವು ಸಜೆಸ್ಟ್ ಮಾಡ್ತೀರಾ? ಅಂದರೆ ಇಂತಿಷ್ಟು ಸಮಸ್ಯೆ ನಂತರದಲ್ಲಿ ಅಂತಾದರೆ ಯಾವ ಲೆವೆಲ್ನ ನಂತರದಲ್ಲಿ, ಎಲ್ಲ ಯಾವ ಪೇಷಂಟಿಗೂ ರೋಬೋಟಿಕ್ ಸರ್ಜರಿ ಮಾಡ್ಬೋದು, ಎಲ್ಲ ಪೇಷಂಟಿಗೂ ಮಾಡ್ಬೋದು. ಯಾರಿಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸಿವಿಯರ್ ಆಸ್ಟಿಯೋಪೊರೋಟಿಕ್ ಬೋನ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಪಿನ್ಸ್ ಆಗ್ತೀವಲ್ಲ ಅಲ್ಲಿ, ರೋಬೋಟಿಕ್ ಪಿನ್ಸ್ ಅಂತ ಹೇಳಿದಾಗ ಅದು ಕ್ಯಾನ್ ಕಾಸ್ ಅ ಬೋನ್ ವೀಕ್ ಆಗುತ್ತೆ. ಭಾಳ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಅಂದರೆ ಡೆಕ್ಸಾ ಸ್ಕ್ಯಾನ್ ಮಾಡಿದಾಗ ಮೋರ್ ದೆನ್ 4-5 ಆ ಥರ ಇದ್ದವ್ರಿಗೆ ಮಾತ್ರ ಐ ಡೋಂಟ್ ಅವ್ರಿಗೆ ಮಾಡೋದಿಲ್ಲ. ಬೇರೆಯವ್ರಿಗೆ ಎಲ್ಲರಿಗೂ ಮಾಡ್ಬೋದು. ಏಕೆಂದರೆ ವೆನ್ ಯು ಹ್ಯಾವ್ ಎ ಟೆಕ್ನಾಲಜಿ ಇದ್ದಾಗ ಅದನ್ನು ಯೂಸ್ ಮಾಡಿ ಪೇಷಂಟ್ಗೆ ರಿಕವರಿ ಮಾಡೋದೇ ಭಾಳ ಇಂಪಾರ್ಟೆಂಟ್. ಅಂದರೆ ಕೆಲವ್ರು ಹೇಳ್ತಾರೆ ಏನು ಅಂತಂದರೆ, ಒಂದು ಸ್ವಲ್ಪ ನಿಮ್ಗೆ ನೋವಿರೋದಲ್ವಾ, ಇವಾಗಲೇ ರಿಪ್ಲೇಸ್ಮೆಂಟ್ ಅಲ್ಲ, ಮಾಡೋದು ಸರ್ಜರಿ ಮಾಡಬೇಕೋ ಬೇಡ ಅನ್ನೋ ಡಿಸೈಡ್ ಮಾಡೋದು ನೀವು ಹೇಳೋದು. ಹೌದು, ಅದು ರೋಬೋಟಿಕ್ ಸರ್ಜರಿ ಅಲ್ಲ. ವೆದರ್ ದಿಸ್ ಪೇಷಂಟ್ ಈಸ್ ರಿಕ್ವೈರ್ಡ್ ಸರ್ಜರಿ ಆರ್ ನಾಟ್ ಭಾಳ ಇಂಪಾರ್ಟೆಂಟ್. ಯಾರಿಗೆ ನೋವಿದೆಯೋ, ಯಾರಿಗೆ ಕಾಲು ಸೌದಿದೆಯೋ ಅದರಲ್ಲಿ ಗ್ರೇಡ್ ಆಫ್ ಆರ್ಥ್ರೈಟಿಸ್ ಅಂತ ಬರುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಬರುತ್ತೆ. ಗ್ರೇಡ್ 4 ಆರ್ಥ್ರೈಟಿಸ್ ಅಂತಂದರೆ ಬೋನ್ ಟು ಬೋನ್, ಈ ಥೈ ಬೋನ್ ಮತ್ತು ಲೆಗ್ ಬೋನ್ ಟಚ್ ಆಗೋದು, ಟಿಬಿಯಾ ಮತ್ತು ಫೀಮರ್ ಟಚ್ ಆಗೋದು, ಅದು ಗ್ರೇಡ್ 4 ಆರ್ಥ್ರೈಟಿಸ್. ಹಿಪ್ ಜಾಯಿಂಟಲ್ಲಿ ಮೂಳೆ ಹಿಪ್ ಸಾಕೆಟ್ ಅಂದರೆ ಅಸಿಟಬಲಮ್ ಮತ್ತು ಫೀಮರು ಟಚ್ ರಬ್ ಆಗ್ತಾ ಇರುತ್ತೆ. ಸೊ ಆ ಥರ ಇದ್ದವ್ರಿಗೆ ಮಾತ್ರ ಐ ಆಮ್ ಟಾಕಿಂಗ್, ನಾನು ಸರ್ಜರಿ ಬಗ್ಗೆ ಮಾತಾಡ್ತಾ ಇರೋದು. ಸಪೋಸ್ ಗ್ರೇಡ್ 1 ಆರ್ಥ್ರೈಟಿಸ್ ಸರ್ಜರಿ ಅಲ್ಲ, ಗ್ರೇಡ್ 2 ಇದ್ದರಿಗೂ ಸರ್ಜರಿ ಅಲ್ಲ, ಅದನ್ನು ತಪ್ಪು ತಿಳ್ಕೊಬಾರ್ದು. ಸೊ ನಾನು ಮಾತಾಡ್ತದೆ ಗ್ರೇಡ್ 4 ಆರ್ಥ್ರೈಟಿಸ್, ಯಾರಿಗೆ ನೋವಿದೆಯೋ, ಯಾರಿಗೆ ತಮ್ಮ ದೈನಂದಿನ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು 4 ಕಿಲೋಮೀಟರ್ ನಡೀತಿದ್ದೆ ಡಾಕ್ಟ್ರ್, ಈಗ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ ಅಂದಾಗ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಇದು ವಂಡರ್ಫುಲ್ ಆಪ್ರೇಷನ್. ಯೂಶ್ವಲಿ ಈ ಸರ್ಜರಿ ಅಂದ ತಕ್ಷಣವೇ ಸಾಮಾನ್ಯವಾಗಿ ಪೇಷಂಟ್ಗಳು ಹೆದರ್ಕೋತಾರೆ. ಬಟ್ ಈ ರೊಬೋಟಿಕ್ ಸರ್ಜರಿ ಬಗ್ಗೆ ತಾವು ಪೇಷಂಟ್ಗಳಿಗೆ ಹೇಳಿದಾಗ ಈ ರೊಬೋಟಿಕ್ ಸರ್ಜರಿಯನ್ನು ಆಪ್ಟ್ ಮಾಡುವಂಥದ್ದು ಅವರ ಆಪ್ಷನ್ ಆಗಿರುತ್ತಾ, ಅಥವಾ ನಮಗೆ ಟ್ರೆಡಿಷ್ನಲ್ ಪದ್ಧತಿಯೇ ಬೇಕು ಮೊದಲಿನ ಥರನೇ ಅಂತ ಹೇಳುವಂಥದ್ದು ಅವರ ಆಪ್ಷನ್ ಆಗಿರುತ್ತಾ? ಜೊತೆಗೆ ರಿಕವರಿ ಬಗ್ಗೆ ನಾವು ಮಾತನಾಡೋದಾದರೆ ಎರಡಕ್ಕೆ ಹೋಲಿಸಿದರೆ ಯಾವ್ದು ಬೆಸ್ಟ್? ಅಲ್ಲ, ರಿಕವರಿ ಒಂದು ಪೇಷಂಟಿಗೆ ಆಪ್ಟ್ ಮಾಡಿದಾಗ ಅವ್ರಿಗೆ ಏನು ಮನಸ್ಸಲ್ಲಿ ಇದೆಯೋ ಅದನ್ನು ನಾವು ಮಾಡಬೇಕಾಗತ್ತೆ. ಆಯ್ಕೆ ನಾನು ಅವರಿಗೆ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಸೈಂಟಿಫಿಕ್ಕಾಗಿ ಆ್ಯಸ್ ಹ್ಯುಮನಿಟಿ ವೈಸ್ ನೋಡಿದ್ರೆ ಯಾವ್ದು ಬೆಟ್ರು ಅಂತ ನನ್ನ ಕೈಯಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಕೊಡ್ಬೇಕಂತ ನಾನು ಡಿಸೈಡ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳ್ದಂಗೆ ಯಾವ ಪೇಷಂಟ್ಗಾದರೂ ಆಗಲಿ, ಇಫ್ ಯು ಡೂ ಇಟ್ ಪ್ರಾಪರ್ಲಿ ವಿ ಕ್ಯಾನ್ ಡೂ ಇಟ್ ಪ್ರಾಪರ್ಲಿ. ಯಾಕೆಂದರೆ ರೋಬೋಟಿಕಲ್ಲಿ ಯಾಕೆ ಅಂತಂದರೆ ನಾನು ಬಿಫೋರ್ ಕಟ್ಟಿಂಗ್ ದ ಬೋನ್ ಅದನ್ನು ರೀಚೆಕ್ ಮಾಡ್ತಾಯಿದ್ದೀನಿ. ಈಗ ನಾನು ಕನ್ವೆನ್ಷನಲ್ ಸರ್ಜರಿಯಲ್ಲಿ ಮಾಡಿದಾಗದಾದರೆ ನಾವು ಸ್ಕ್ಯಾನೋಗ್ರಾಮ್ ಅಂತ ಒಂದು ಎಕ್ಸ್ರೇ ಮಾಡ್ತೀವಿ, ಉದ್ದೊಂದು ಫುಲ್ ಲೆಂತ್, ಅದರಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಎಕ್ಸರ್ಮೆಂಟ್ ಮಾಡಿ ಈ ಆ್ಯಂಗಲಲ್ಲಿ ಇದನ್ನು ಅದು ಇಂಟರ್ಮಿಡಿಲರಿ ಜಿಗ್ಸ್ ಅಂತ ಬರುತ್ತೆ, ಅಷ್ಟೇ ಆ್ಯಂಗಲ್ ಕಟ್ ಮಾಡೋಕ್ಕಾಗುತ್ತೆ. ಈಗ ನಾನು 3 ಡಿಗ್ರಿ ರೊಟೇಷನ್ ಅಂತ ಹೇಳ್ತೀವಿ ಫೀಮರಲ್ಲಿ, ಅಲ್ಲಿ 3 ಡಿಗ್ರಿ ರೊಟೇಷನ್ ಅಷ್ಟೇ ಮಾಡ್ಬೋದು, 0 ಡಿಗ್ರಿ ಮಾಡ್ಬೋದು, ಇಲ್ಲ 3 ಡಿಗ್ರಿ ಮಾಡ್ಬೋದು. 2 ಡಿಗ್ರಿ 1 ಡಿಗ್ರಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಆ ಒಂದು ಅಡ್ಜಸ್ಟ್ಮೆಂಟು ರೋಬೋಟಿಕಲ್ಲಿ ಇರುತ್ತೆ. ಅದೇ ಥರನೇ ಟಿಬಿಯಾ ಬೋನಲ್ಲಿ ನಾನು 0 ಡಿಗ್ರಿ ಕಟ್ ಮಾಡ್ಬೋದು. ವೆದರ್ ಐ ಆಮ್ ಗೋಯಿಂಗ್ ಟು ಕಟ್ 3 ಡಿಗ್ರಿ ಟಿಬಿಯಾ ಸ್ಲೋಪಲ್ಲಿ ಕಟ್ ಮಾಡ್ತೀನೋ, 5 ಡಿಗ್ರಿ ಸ್ಲೋಪಲ್ಲಿ ಕಟ್ ಮಾಡ್ತೀನೋ, ಅದು ರಫ್ ಅಸೆಸ್ಮೆಂಟ್, ಐ ಬಾಲಿಂಗ್ ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ ಸರ್ಜನ್ ಮಾಡ್ತಾರೆ, ಅದು ಕೆಲವು ಸತಿ 90% ಚೆನ್ನಾಗಿ ಆಗ್ತಾರೆ, 95% ಚೆನ್ನಾಗ್ತಾರೆ. ಬಟ್ ಒಂದು 5%ಅಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಆ ಥರ ಆ ಒಂದು 5-10% ನಾನು ರಿಸ್ಕ್ ತೊಗೊಳೋದು ಬೇಡ. ಐ ವಾಂಟ್ ಟು ಡೂ ಎ ಬೆಸ್ಟ್ ಜಾಬ್, ಬೆಸ್ಟ್ ರಿಸಲ್ಟ್ಸ್ ಕೊಡಬೇಕಪ್ಪ ಅಂತಂದರೆ ದೆನ್ ಐ ನೋ ಕನ್ವೆನ್ಷನಲ್ ಸರ್ಜರಿ ವೆಲ್. ನಾನು ಕಂಪ್ಯೂಟರ್ ಸರ್ಜರಿನೂ ಮಾಡಿದ್ದೀನಿ 10 ವರ್ಷ, ಕನ್ವೆನ್ಷನಲ್ ಸರ್ಜರಿನೂ 10 ವರ್ಷ ಮಾಡೀನಿ. ಈಗ ಈ ಒಂದು ರೋಬೋಟಿಕ್ ಟೆಕ್ನಾಲಜಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದನ್ನಂತ ಒಂದು ವಿಶ್ವಾಸದಿಂದ ನಾನು ಹೇಳ್ತೀನಿ. ಹಂಗಂದ ಕೂಡಲೇ ಐ ಆಮ್ ನಾಟ್ ವರ್ಕಿಂಗ್ ಫಾರ್ ರೋಬೋ ಕಂಪನಿ, ಐ ಆಮ್ ನಾಟ್ ವರ್ಕಿಂಗ್ ಫಾರ್ ರೋಬೋ ಪೇಷಂಟ್ ಸರ್ಜರಿ ಅಂತಲ್ಲ, ನೀವು ಪೇಷಂಟ್ ರಿಕವರಿ ಇಂಪಾರ್ಟೆಂಟ್. ಕರೆಕ್ಟ್, ಹೌದು. ಯೂಶ್ವಲಿ ಡಾಕ್ಟರ್ಗೆ ಏನು ಅಂತಂದರೆ ಇಂಥ ಸರ್ಜರಿ ಬರುವಂಥದ್ದೇ ಹೆಚ್ಚಿನದ್ದಾಗಿ ಈ ಸ್ವಲ್ಪ ವಯಸ್ಸಾದವರಿಗೆ. ಅವರ ಹೆಲ್ತ್ ಕಂಡೀಷನ್ ಹೆಂಗಿರಬೇಕು ಈ ಸರ್ಜರಿ ಮಾಡುವಂಥ ಟೈಮ್? ಅವ್ರ ಹೆಲ್ತ್ ಕಂಡೀಷನ್ ಫಸ್ಟ್ ಆಫ್ ಆಲ್, ಪೇಷಂಟು ಹಾಸ್ಪಿಟ್ಲಿಗೆ ಬರ್ತಾರೆ ಅಂತಂದರೆ ಅವ್ರು ಕರ್ಕೊಂಬಂದಿರ್ತಾರೆ ಮಕ್ಕಳು. ಒಂದು ಪೇಷಂಟು ಅವ್ರ ಹತ್ರ ಮಾತಾಡ್ತೀನಿ ಯಾವಾಗಲೂ. ನಾ ಇವ್ರ ಜೊತೆ ಪೇಷಂಟ್ ರಿಲೇಟಿವ್ ಹತ್ರ ಮಾತಾಡೋಕ್ಕೆ ಹೋಗಿ ಜಾಸ್ತಿ. ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕು. ಅವ್ರಿಗೆ ನನಗೆ ಸರ್ಜರಿ ಮಾಡಿಸ್ಕೊಂಡು ಚೆನ್ನಾಗಾಗ್ತೀನಿ ಧೈರ್ಯ ಇದೆ ಅಂದರೆ ಮಾತ್ರ ಮಾಡ್ತೀನಿ. ಇಲ್ಲ ಅಂತಂದರೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸ್ತೀನಿ. ಆಮೇಲೆ ಅವರಿಗೆ ಬೇರೆ ಥರದ್ದೆಲ್ಲ ನಾನು ತೋರಿಸ್ತೀನಿ ಆಗಿರೋರು. ಇಲ್ಲ ಅಂತಂದರೆ ಅವ್ರು ರೆಡಿಯಾಗಿದ್ದರೆ ಅವ್ರು ರೆಡಿಯಾಗಿ ಟೈಮ್ ಕೊಡ್ತೀನಿ, ಆಮೇಲೆ ಮಾಡ್ತೀನಿ. ಯೂಶ್ವಲಿ ಡಾಕ್ಟರ್ ಈ 60+ ಏಜ್ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ಹಾರ್ಟಿಗೆ ಸಂಬಂಧಪಟ್ಟಂಗೆ. ಇದು ಒಂದು ಮೈಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಎರಡನೇದು ಪೇಷಂಟು ಹೆಲ್ತ್ ವೈಸ್ ಶುಗರ್ ಇದೆಯಾ, ಡಯಾಬಿಟೀಸ್ ಇದೆಯಾ, ಅದು ಕಂಟ್ರೋಲಾಗಿರಬೇಕು. ಅದರಲ್ಲಿ HbA1c ಅಂತ ಟೆಸ್ಟ್ ಮಾಡ್ತೀವಿ. ಇಲ್ಲಾಂದರೆ ಲಾಸ್ಟ್ 3 ವೀಕ್ಸಿಂದ 4 ವೀಕ್ಸಿಂದ ಫಾಸ್ಟಿಂಗ್ ಶುಗರ್ ಎಷ್ಟಿದೆ, ಪೋಸ್ಟ್ ಮ್ಯಾಂಡಿಯಲ್ ಊಟ ಆಗಿ ಶುಗರ್ ಎಷ್ಟಿದೆ. ಸೊ HbA1c ಲೆಸ್ ದ್ಯಾನ್
7.5 8 ತನಕನೂ ಕಂಟ್ರೋಲ್ ಆಗಿದ್ದರೆ ಬೆಸ್ಟ್. ಅಕಸ್ಮಾತ್ ಅದು HbA1c ಲಾಸ್ಟ್ 3 ಮಂತ್ಸ್ ಇರೋದ್ರಿಂದ ಅವ್ರಿಗೆ ಭಾಳ ನೋವಿರುತ್ತೆ, ಸರ್ಜರಿ ಬೇಗ ಮಾಡ್ಬೇಕಂದ್ರೆ ಲಾಸ್ಟ್ ಕನ್ಸಿಕ್ಯೂಟಿವ್ಲಿ 3 ವೀಕ್ಸ್ ಕನ್ಸಿಸ್ಟೆಂಟ್ಲಿ ಫಾಸ್ಟಿಂಗ್ ಶುಗರ್ ಲೆಸ್ ದ್ಯಾನ್ 150 ಇದ್ದು ಊಟ ಆಗಿದ್ದ ಶುಗರು 180 ಒಳಗಿದ್ದರೆ ಅವರು ಪೇಷಂಟ್ ಮೆಂಟಲಿ ರೆಡಿಯಾಗಿದ್ದು, ಅದರ್ ಕಾಯಿಲೆಗಳು ಲೈಕ್ BP ಕಂಟ್ರೋಲ್ ಆಗಿದ್ದರೆ, ಮತ್ತು ಕಾಯಿಲೆಗಳಂದರೆ ಹಾರ್ಟ್ ಚೆನ್ನಾಗಿತ್ತು ಅಂತಂದರೆ, ಲಂಗ್ಸ್ ಚೆನ್ನಾಗಿದ್ದರೆ, ಕಿಡ್ನಿ ರೀನಲ್ ಪಾರ್ಟ್ ಅಂದರೆ ಕಿಡ್ನಿ ಕ್ರಿಯಾಟಿನ್ ಚೆನ್ನಾಗಿತ್ತು ಅಂತಂದರೆ, ಪೇಷಂಟ್ ಮೆಂಟಲಿ ರೆಡಿ ಆಗಿದ್ದರೆ ಅಂಥವರಿಗೆ ಮಾಡಿದರೆ ಇದು ಒಂದು ಒಳ್ಳೆ ಆಪ್ರೇಷನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅನ್ನುವಂಥದ್ದು ಇದಕ್ಕೇನಾದರೂ ಎಕ್ಸ್ಪೈರಿ ಡೇಟ್ ಏನಾದರೂ ಇದೆಯಾ, ಹೇಗೆ? ಆನ್ ಆ್ಯಂಡ್ ಅವರೇಜ್ 15 20 ವರ್ಷ ಆರಾಮಾಗಿದ್ದಾರೆ ಪೇಷಂಟ್, 90-95%. ಈಗ ವೆಲ್ ಡನ್ ಸರ್ಜರಿ ಇನ್ನೂ ಕೆಲವರು 25 ವರ್ಷದಲ್ಲೂ ಬದುಕಿದ್ದಾರೆ. ಈ ಇಂಪ್ಲಾಂಟ್ ಯೂಸ್ ಮಾಡಿದ್ರೆ ಇಷ್ಟೇ ವರ್ಷ ಬರ್ತಾರೆ ಅನ್ನೋದೆಲ್ಲ ಅದಿಲ್ಲ. ಇನ್ ಕೇಸ್ ಅವರಿಗೆ ಅದನ್ನು ಹಾಕಿಸ್ಕೊಂಡ ನಂತರದಲ್ಲಿ ಏನಾದರೂ ನೋವು ಒಂದು 10-15 ವರ್ಷ ಬಿಟ್ಟು ನೋವು ಕಾಣಿಸ್ಕೊಂಡ್ರೆ ಮತ್ತೆ ಮಾಡ್ಬೋದಾ? ಹೌದು, ಅದರಲ್ಲಿ ಯಾಕೆ ಲೂಸ್ ಆಗಿದೆಯೋ, ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ನೋಡಿ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಮತ್ತೆ ಅದನ್ನು ಸರಿ ಮಾಡ್ಬೋದು. ಓಕೆ, ಒಂದ್ಸಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಯಿತು, ಸರ್ಜರಿ ಆದ ನಂತರದಲ್ಲಿ ಅವರು ಅಂದರೆ ಡಾಕ್ಟರ್ನ ಅವಾಗವಾಗ ಕನ್ಸಲ್ಟ್ ಮಾಡ್ತಿರ್ಬೇಕಾ, ಹೇಗೆ? ಯೂಶಲಿ ಫಸ್ಟು ರಿಕವರಿ ಆಗೋ ತನಕ 3 ಮಂತ್ಸ್ 6 ಮಂತ್ಸ್ ತನಕ 3 ಮಂತ್ಸ್ ತನಕ ರೆಗ್ಯುಲರಾಗಿ ಮಂತ್ಲಿ ಮಂತ್ ತೋರಿಸ್ಕೊಂತೇವ್ರೆ. ಆಫ್ಟರ್ 2-3 ಮಂತ್ಸ್ ಆದಮೇಲೆ 6 ಮಂತ್ಸ್ಗೆ ಒಂದ್ಸಲ ಬರ್ಬೋದು. ಆಮೇಲೆ ವರ್ಷಕ್ಕೊಮ್ಮೆ ಒಂದ್ಸಲ 1-2 ವರ್ಷ ಬರ್ಬೋದು. ಆಮೇಲೆ 5 ಇಯರ್ಸ್ ಆ ಥರ ಚೆಕ್ ರೆಗ್ಯುಲರಾಗಿ ಇದು ಮಾಡಿದ್ರೆ ಆಯಿತು. ಏನಪ್ಪ ಪೋಸ್ಟ್ ಸರ್ಜರಿ ಕೇರ್ ಅಂತಂತಂದರೆ ಒಂದು ಶುಗರ್ ಕಂಟ್ರೋಲ್ ಇಡ್ಕೋಬೇಕು. ಆಮೇಲೆ ಬೇರ್ ಫುಟ್ ವಾಕರ್ ಅಗ್ರಿಕಲ್ಚರ್ ಮಾಡೋರಾದರೆ ಬರೆಗಾಲಲ್ಲಿ ಹೊಲದಲ್ಲಿ ಹೋಗೋದು, ಕಾಲು ಚುಚ್ಕೊಂಡು ಗಾಯ ಮಾಡ್ಕೊಳೋದು, ಕೆಲವರು ನೀರಲ್ಲಿ ಹೋಗಿ ಇದು ಮಾಡ್ಕೊಂಡಿರ್ತಾರೆ, ಅವೆಲ್ಲ ನೋಡ್ಕೊಂಡು ಹುಷಾರಾಗಿ ಗಾಯದಂಗೆ ನೋಡ್ಕೋಬೇಕು. ಸರ್ಜರಿಗೆ ಹಾಸ್ಪಿಟಲಲ್ಲಿ 3 ದಿನ ಉಳ್ಕೋಬೇಕು, 4 ದಿನ ಉಳ್ಕೋಬೇಕು ಅನ್ನೋದು ಟ್ರೆಡಿಷನಲ್ ಪದ್ಧತಿಯಲ್ಲಿ ಯೂಶ್ವಲಿ ಇರುತ್ತೆ. ಬಟ್ ಈ ರೊಬೋಟಿಕ್ ಸರ್ಜರಿಯಲ್ಲಿ ಅವತ್ತೇ ಟ್ರೀಟ್ಮೆಂಟ್ ತಗೊಂಡು ಅವತ್ತೇ ಹೋಗಬಹುದಾ, ಹೇಗೆ? ಮುಂದೆ ಈಗ ಭಾಳ ಜನಕ್ಕೆ ಅದು ಮುಂದೆ ಬರ್ಬೋದು, ಅವತ್ತೇ ಮಾಡಿ. ಅದರಲ್ಲಿ ಈಗ ಸ್ಪೆಷಲಿ ಇದು ಪಾರ್ಷಿಯಲ್ ನೀ ಅಂತ ಮಾಡ್ತೀವಿ. ಪಾರ್ಷಿಯಲ್ ನೀ ಮಾಡಿದಾಗ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಅರ್ಥ ಆಯ್ತರ, ಅಲ್ಲಿ ಜಾಸ್ತಿ ಕಟ್ ಇರೋದಿಲ್ಲ. ಟೋಟಲ್ ನೀ ಮಾಡಿದಾಗ ಯೂಶ್ವಲಿ ಏನಾಗುತ್ತೆ, ನಮ್ಮ ಒಂದು ದೇಶದಲ್ಲಿ ಆ ಒಂದು ಇನ್ನೂ ಫೆಸಿಲಿಟೀಸ್ ಇಲ್ಲ. ನಾನು ಆ ಮೇಜರ್ ದೊಡ್ಡ ಹಾಸ್ಪಿಟ್ಲಿಂದ ಕಳಿಸಿಕೊಟ್ಲೆ ಮನೇಲಿ ಇಟ್ಟಾಗ ಅವರಿಗೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಅವಾಗೆ ನಮಗೆ ಅಲ್ಲಿ ಈಗ ಅಮೇರಿಕಾದಂಥ ಪ್ಲೇಸಲ್ಲಿ ಕಳಿಸ್ತಾರೆ, ಅಲ್ಲಿ ನರ್ಸಿಂಗ್ ಹೋಮ್ ಫೆಸಿಲಿಟೀಸ್ ಇರುತ್ತೆ. ಸೊ ಅವ್ರು 2 ಡೇಸಲ್ಲೇ ಕಳಿಸಿದ್ರು, ಅಲ್ಲಿ ಅವರು 2 ದಿವಸ ವಾರದಾಗ ಅಲ್ಲಿ ಫಿಸಿಯೋಥೆರಪಿ ಮಾಡ್ಕೊತಾರೆ. ಸೊ ಅಂಥರೇ ಡಿಸ್ಚಾರ್ಜ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ಡೈರೆಕ್ಟ್ಲಿ ಪೇಷಂಟು ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾನು ಏನು ಮಾಡ್ತೀವಿ, ಇವೊಂದು ದೇ ಆರ್ ಫಿಟ್ ಎನಫ್ ಟು 2 ಡೇಸ್ ಇದ್ರೂ 1 ದಿವಸ 2 ದಿವಸ ಅಬ್ಸರ್ವ್ ಮಾಡಿ ಕಂಫರ್ಟಬಲ್ ಇದ್ದರೆ ಕಳಿಸೋದು ಒಳ್ಳೆಯದು. ಇಲ್ಲಾಂದರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ದಾಗ ಸ್ವಲ್ಪ ಇದಾಗುತ್ತೆ. ಈ ರಿಪ್ಲೇಸ್ಮೆಂಟ್ ಆದ ನಂತರದಲ್ಲಿ ಫಿಸಿಯೋಥೆರಪಿ ನೆಸೆಸಿಟಿ ಇದೆಯಾ, ಕಂಪಲ್ಸರಿ? ಫಿಸಿಯೋಥೆರಪಿ ಬೇಕು. ಎಷ್ಟು ಟೈಮ್ವರೆಗೆ ಬೇಕಾಗ್ಬೋದು? ಪೇಷಂಟ್ ಟು ಪೇಷಂಟ್ ಮೇಲೆ ಹೋಗುತ್ತೆ. ಆನ್ ಆ್ಯಂಡ್ ಅವರೇಜ್ ಸಮ್ ಪೀಪಲ್ 15 ದಿವಸ ತೊಗೊಂಡಿರ್ತಾರೆ, ಕೆಲವರಿಗೆ 2-3 ವೀಕ್ಸ್ ಬೇಕಾಗುತ್ತೆ. ಏನಾಗುತ್ತೆ, ಕೆಲವರು ಭಾಳ ವೀಕ್ ಆಗಿರ್ತಾರೆ, ಅವ್ರ ಮಸಲ್ಸೇ ಇರೋದಿಲ್ಲ. ಸೊ ಅವರಿಗೆ ಮೊದಲಿಗಿಂತ ಆಪ್ರೇಷನ್ ಮೊದಲು ಸ್ವಲ್ಪ ಫಿಸಿಯೋಥೆರಪಿ ಮಾಡಿ ಮಸಲ್ ಟೋನ್ ಬೆಳಕ್ ಮಾಡ್ಕೊಂಡು ಆಮೇಲೆ ಪೋಸ್ಟ್ ಸರ್ಜರಿನೂ ಆಪ್ರೇಷನ್ ಫಿಸಿಯೋಥೆರಪಿ ಲಾಂಗ್ ಟರ್ಮ್ ಆಗಿ ಸ್ವಲ್ಪ ಆಗುತ್ತೆ. ಸೊ ದ ಪ್ರೀ ಆಪರೇಟಿವ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಡಿಕ್ಟೇಟ್ ದ ಪೋಸ್ಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಯಾರು ಚೆನ್ನಾಗಿರ್ತಾರೋ ಫಿಸಿಕಲಿ ಬಿಫೋರ್ ಸರ್ಜರಿ, ಯಾರು ಮಸಲ್ಸ್ ಚೆನ್ನಾಗಿರುತ್ತೋ ಅವರಿಗೆ ರಿಕವರಿ ಫಾಸ್ಟಾಗಿರುತ್ತೆ, ಅವರಿಗೆ ಲೆಸ್ ಫಿಸಿಯೋಥೆರಪಿ ಬೇಕಾಗುತ್ತೆ ಇಫ್ ಯು ವೆಲ್ ಡನ್ ಸರ್ಜರಿ. ಯಂಗ್ ಏಜ್, ಇವಾಗ ನಾನು ಸ್ಪೋರ್ಟ್ಸ್ ಪರ್ಸನನ್ನೇ ತಗೊಳ್ತೀನಿ, ಆ ಮನುಷ್ಯನಿಗೆ ಈ ರಿಪ್ಲೇಸ್ಮೆಂಟ್ ಮಾಡಿದ ನಂತರದಲ್ಲಿ ಮತ್ತೆ ಅವ್ನು ಸ್ಪೋರ್ಟ್ಸ್ ಆಡಬಹುದಾ? ಮತ್ತೆ ಅವನ ಹೆಲ್ತ್ ಹೆಂಗಿರಬೇಕು, ಅವ್ನು ಹೆಂಗೆ ಅವನನ್ನು ಅವ್ನು ನೋಡ್ಕೋಬೇಕು? ಇಲ್ಲ, ಈಗ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ಡಿಫ್ರೆಂಟ್ ಫ್ರಮ್ ದಿಸ್ ಇಸ್ ಅ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್. ಸೊ ಇಲ್ಲಿ ನೀ ಸೌದೋಗಿರ್ಬೋದು, ಅವ ಸವಿಯೋಕ್ಕೆ ಭಾಳ ವರ್ಷ ಬೇಕು. ಈಗ ನೀವು ಎಂಗೇಜಲ್ಲಿ ಸಾಮಾನ್ಯವಾಗಿ ನಾವು ರಿಪ್ಲೇಸ್ಮೆಂಟ್ ಮಾಡಿರೋದು ಯಾವ ಕಾರಣ ಅಂದರೆ ಆಸ್ಟಿಯೋನೆಕ್ರೋಸಿಸ್ ಅಂತ ಹೇಳ್ತಾರೆ. ನಾನು ಆಸ್ಟಿಯೋನೆಕ್ರೋಸಿಸ್ ಫಿಮರಲ್ ಕಾಂಡೇಲ್ ಆಗಿ 17 ವರ್ಷದ ಕೊರೋನಾ ಟೈಮಲ್ಲಿ ಮಾಡಿದ್ದೀನಿ. ನೀ ರಿಪ್ಲೇಸ್ಮೆಂಟ್ ಮಾಡಿ ಆ ಹುಡುಗ ಬೆಡ್ ರಿಡನ್ ಆಗಿದ್ದಾರೆ. ಈಗ ಅವನು ಸರ್ಜರಿ ಆಗಿ 2 ವರ್ಷ 3 ವರ್ಷ ಆಯ್ತು, ಈಗ ಆರಾಮಾಗಿ ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಈ ಹ್ಯಾಸ್ ಎಂಜಾಯಿಂಗ್ ಕ್ವಾಲಿಟಿ ಲೈಫ್ 17 ವರ್ಷ. ಅದೇ ಥರನೇ ಈ ಬಯಲಾಟ್ರಲ್ 2 ಸೈಡ್ ಹಿಪ್ ರಿಪ್ಲೇಸ್ಮೆಂಟು ಭಾಳ ಜನಕ್ಕೆ ಇದಾಗಿದೆ. ಅಂದರೆ ಕೆಲವರಿಗೆ ಏನು ಅಂತಂದರೆ ಈ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಮತ್ತಿನ್ನೂ ಬೇರೆ ಯಾವುದೋ ಸಮಯ ಪುಡಿ ಆಗಿಬಿಡುತ್ತೆ, ನೀ ಅಂಥ ಟೈಮಲ್ಲೂ ಇದೇ ಅವಾಗ ಏನಾಗುತ್ತೆ, ಅದರಲ್ಲಿ ಅದು ಪುಡಿ ಅಂತಂದರೆ ಏನು ಅಂತ ಆ್ಯಕ್ಚುಲಿ ತಿಳ್ಕೊಬೇಕು. ಸೊ ಅದು ಅಲ್ಲಿ ಸಿವಿಯರ್ ಆರ್ಥರೈಟಿಸ್ ಆಗಿಲ್ಲ ಅಂದರೆ ಸರ್ಜರಿ ಯೂಶಲಿ ಆ ಆಕ್ಸಿಡೆಂಟಲ್ಲಿ ಅದು ಹ್ಯಾಸ್ ಟು ಬಿ ಟ್ರೀಟೆಡ್ ವಿತ್ ಅ ಫ್ರ್ಯಾಕ್ಚರ್ ಫಿಕ್ಸೇಷನ್. ಅರ್ಥ ಆಯ್ತರ? ಅದಕ್ಕೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಲ್ಲ ಅದು, ಆ ಥರ. ಓಕೆ, ಆ ನಂತರದಲ್ಲಿ ನೋವು ಕಾಣಿಸ್ಕೊಂಡು ಆಮೇಲೆ
ಬೆಸ್ಟ್ ಆಮೇಲೆ ಫ್ರ್ಯಾಕ್ಚರ್ ಎಲ್ಲ ಕೂಡಿದ ಮೇಲೆ ಅವರಿಗೆ ಮತ್ತೆ ತೊಂದರೆ ಇದ್ದಾಗ ಆರ್ಥ್ರೈಟಿಸ್ ಆದಮೇಲೆ ಅವಾಗ ಸರ್ಜರಿ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಇನ್ನು ಅಪೋಲೋ ಹಾಸ್ಪಿಟಲ್ನಲ್ಲಿ ನ್ಯೂ ಟೆಕ್ನಾಲಜೀಸ್ ಬಗ್ಗೆ ಹೇಳೋದಾದರೆ? ನ್ಯೂವರ್ ಟೆಕ್ನಾಲಜಿ ಅಂತಂದರೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಹಿಪ್ ಮತ್ತು ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸದ್ಯಕ್ಕೆ ರೋಬೋಟಿಕ್ ಸರ್ಜರೀಸು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಅಷ್ಟೇ ಬರ್ತಾ ಇದೆ. ಮುಂದೆ ಸ್ಪೈನಿಗೂ ಬಂದಿದೆ, ಬರುತ್ತೆ. ಸ್ಪೋರ್ಟ್ಸ್ ಇಂಜುರೀಸು ಫ್ರ್ಯಾಕ್ಚರ್ಸಿಗೆ ಇನ್ನೂ ಬಂದಿಲ್ಲ, ಮುಂದೆ ಬರಬೇಕಿದ್ದು ಬರುತ್ತೆ ಅದು. ಸೊ ಹೀಗೆ ಅಡ್ವಾನ್ಸ್ ಆದಂಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾದಂಗೆ ಎವಲ್ಯೂಷನ್ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ನೀವು ನೋಡಿರುವಂಥ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ? ಸ್ಪೆಷಲ್ ಕೇಸಸ್ 17 ವರ್ಷದ ಹುಡುಗನಿಗೆ ಏವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಆಗಿತ್ತು. ಹುಡುಗ ನಡೀತಾ ಇರಲಿಲ್ಲ, ಕಷ್ಟ ಆಗಿತ್ತು. ಅವನಿಗೆ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ಅವನು ಭಾಳ ಚೆನ್ನಾಗಿದ್ದಾನೆ. ಅದೇ ಥರನೇ ರೋಬೋಟಿಕ್ ಸರ್ಜರಿ 86 ವರ್ಷದ ಮಿಲಿಟ್ರಿ ಮ್ಯಾನ್, ಎಲ್ಡರ್ಲಿ ಪರ್ಸನ್, 86 ವರ್ಷಕ್ಕೆ ಮಾಡಬೇಕೋ ಬೇಡ ಅಂತ ಅವ್ರಿಗೆ ಭಾಳ ಗಾಬರಿ ಇತ್ತು. ಅವ್ರ ವೈಫ್ ಮಾಡಿಸ್ಕೊಂಡ್ಮೇಲೆ ಅವ್ರಿಗೆ ಧೈರ್ಯ ಬಂದು ಮಾಡಿಸ್ಕೊಂಡ್ರು, ಚೆನ್ನಾಗಿದ್ದಾರೆ. ಆ ಥರ ಎಕ್ಸ್ಟ್ರೀಮ್ ಏಜಲ್ಲೂ ಮಾಡಿದ್ದೀನಿ. ಭಾಳ ಮಿಡ್ಲ್ ಏಜಲ್ಲಿ ಅಂತಂದರೆ 55 to 65 ಭಾಳ ಕಾಮನ್ ಏಜು, ಅದರಲ್ಲಿ ಭಾಳ ಜನಕ್ಕೆ ಮಾಡಿದ್ದೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.